ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏರಿಳಿತ ನೀವು ಕಾಣ್ತೀರಾ. ಹಾಗೆಯೇ ಅನಗತ್ಯ ಖರ್ಚು, ವೇಸ್ಟ್ ಖರ್ಚಾಗೋ ಸಾಧ್ಯತೆ ಇಲ್ಲಿ ಬರಬಹುದು. ಹಾಗೆಯೇ ಆದಾಯ ಜಾಸ್ತಿ ಇರುತ್ತೆ, ಆದರೆ ಉಳಿತಾಯ ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಶೇರ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡೋದೆಲ್ಲ ಸ್ವಲ್ಪ ಎಚ್ಚರ ವಹಿಸಬೇಕು. ಚಿನ್ನದ ಮೇಲೆ ಹೂಡಿಕೆ ಮಾಡ್ಕೋಬೋದು, ಉತ್ತಮವಾಗಿರುತ್ತದೆ. ಕುಟುಂಬದವರಿಗೆ ನಿಮ್ಮ ಮಾತು ಸ್ವಲ್ಪ ಕಠಿಣ ಅಂತ ಅನಿಸ್ಬೋದು. ರಾಹು ಇಲ್ಲಿ ಆ ಥರ ಮಾತಾಡಿಸ್ಬಿಡ್ತಾನೆ. ಅದರಿಂದ ಜಗಳನೂ, ತಪ್ಪು ತಿಳುವಳಿಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸ್ವಲ್ಪ ಮಾತಿನ ಮೇಲೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಮೇ ತಿಂಗಳಲ್ಲಿ ಸ್ವಲ್ಪ ಸಂಯಮ ಅಗತ್ಯ. ಆದರೆ ಮೇ ನಂತರ ಜೂನ್ನಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಬಹುದು. ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಅಪಾರ ಧೈರ್ಯ ಮತ್ತು ಯಶಸ್ಸು ಕೊಡ್ತಾನೆ. ಇಲ್ಲಿ ಶನಿ ನಿಮಗೆ ಎಲ್ಲ ಸಾಡೆಸಾತಿಯಿಂದ ಮುಕ್ತಿ ನೀಡಿ ಇವಾಗ ಸ್ವಲ್ಪ ಒಳ್ಳೇದು ಮಾಡ್ತಾನೆ. ಸಹೋದರ ಮತ್ತು ಸಹೋದರಿಯರೊಂದಿಗೆ ಸಂಬಂಧವು ಅಷ್ಟಕ್ಕಷ್ಟೇ ಸಾಮಾನ್ಯವಾಗಿರುತ್ತೆ. ಜಾಸ್ತಿ ಏನು ಹೇಳ್ಕೊಳ್ಳೋ ಅಷ್ಟಿಲ್ಲ. ಯಾಕಂದರೆ 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈ ವಿಷಯದಲ್ಲಿ ಸ್ವಲ್ಪ ಸಾಮಾನ್ಯವಾಗಿರುತ್ತೆ. ನೀವು ಅವರಿಗೆ ಸಹಾಯ ಮಾಡಬೇಕಂತ ಪ್ರಯತ್ನಿಸ್ತೀರಾ. ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗುತ್ತಲ್ಲ, ಅಣ್ಣ ತಂಗಿಂದಿರ ಜೊತೆಗೆ ಸ್ವಲ್ಪ ಡಿಸ್ಟೆನ್ಸು ಮೇಂಟೈನ್ ಆಗಬಹುದು. ಶನಿ ಇಲ್ಲಿ 3ನೇ ಮನೆಯಲ್ಲಿ ಇರೋದ್ರಿಂದ ನೀವು ಕೈಗೊಳ್ಳುವ ಯಾವುದೇ ಹೊಸ ಸಾಹಸದ ಕಾರ್ಯಗಳಲ್ಲಿ ಇಲ್ಲಿ ಶನಿಯು ಯಶಸ್ಸನ್ನು ಕೊಡ್ತಾನೆ. ಬದ್ಧತೆಯನ್ನು ಹೆಚ್ಚಿಸ್ತಾನೆ ಇಲ್ಲಿ ಕೆಲಸದಲ್ಲಿ. ಹತ್ತಿರದ ಸ್ಥಳಕ್ಕೆ ನೀವು ಪ್ರಯಾಣ ಆಗಬಹುದು. ಈ ಪ್ರಯಾಣದಿಂದ ಭವಿಷ್ಯದಲ್ಲಿ ಲಾಭ ನಿಮಗೆ ಸಿಗೋ ಥರ ಮಾಡ್ತಾನೆ. ಮೇ 11ರ ನಂತರ ನಿಮ್ಮ ರಾಶಿಯಿಂದ 4ನೇ ಮನೆಗೆ, ತನ್ನದೇ ರಾಶಿಯಾದ ಮೇಷರಾಶಿಗೆ ಕುಜ ಸಂಚರಿಸ್ತಾನೆ. ಅದರಿಂದಾಗಿ ನಿಮ್ಮ ತಾಯಿಯ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ಬೋದು. ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತು ಅವರೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ಅವ್ರು ಏನಂದ್ರೂ ನೀವು ಸುಮ್ಮನೆ ಅಂತ ಸುಮ್ಮನೆ ಶಾಂತಿಯಿಂದ ಇದ್ಬಿಡೋದು ಸರಿ. ಕುಜನಿಂದಾಗಿ ನಿಮ್ಮ ಆಸ್ತಿ ಅಥವಾ ಮನೆಯ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಹುಷಾರಾಗಿರಿ. ನೀವು ಸುಮ್ಮನೆ ಅರ್ಜೆಂಟು ಡಿಸಿಷನ್ ಎಲ್ಲ ಬೇಡ. ಆತುರದ ನಿರ್ಧಾರಗಳು ನಿಮಗೆ ಲಾಸೇ ಮಾಡ್ಬೋದು. ಅದರಿಂದಾಗಿ ಆಸ್ತಿ ನೀವು ತಗೊಳ್ಬೇಕಾದ್ರೂ ಇವಾಗ ಒಳ್ಳೆಯ ಸಮಯ ಅಂತೂ ಅಲ್ಲವೇ ಅಲ್ಲ. ಸಾಮಾನ್ಯ ನಾರ್ಮಲ್ ಆಗಿದೆ ಸಮಯ, ಅಷ್ಟೇನು ಒಳ್ಳೆ ಲಾಭದಾಯಕವಾಗೇನು ಇರಲ್ಲ. ಮತ್ತು ವಾಹನ ಚಾಲನೆ ಮಾಡುವಾಗಲೂ ಸ್ವಲ್ಪ ಎಚ್ಚರ ಇರಬೇಕು. ಕುಜ ಇಂದ ಇಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಸ್ವಲ್ಪ ಎಚ್ಚರ ವಹಿಸಿ ಗಾಡಿ ಓಡಿಸುವಾಗ. ಕುಜ ಇಲ್ಲಿ ನಿಮಗೆ ಕೋಪ ಬರಿಸ್ಬೋದು. ಅದರಿಂದ ಕುಟುಂಬದಲ್ಲಿ ಕೆಲವೊಮ್ಮೆ ಅದರಿಂದ ಸ್ಟ್ರೆಸ್ಸು, ಒತ್ತಡ ಜಾಸ್ತಿ ಆಗುತ್ತೆ. ಕೋಪ ಒಬ್ಬರು ಮಾಡಿಕೊಂಡ್ರೇನು ಮನೆಯಲ್ಲಿ ಎಲ್ಲ ಫುಲ್ಲು ಕುಟುಂಬನೇ ಅದರಿಂದ ಸ್ಟ್ರೆಸ್ಸಿಗೆ ಬಂದುಬಿಡ್ತಾರೆ. ಅದರಿಂದ ಅನಗತ್ಯ ಜಗಳ ಬೇಡವೇ ಬೇಡ. ಅದರಿಂದ ದೂರ ಇದ್ಬಿಡೋದು ಒಳ್ಳೆಯದು. ಮೌನವಾಗಿದ್ಬಿಡಿ. ನಿಮ್ಮ ರಾಶಿಯಿಂದ ಪಂಚಮಕ್ಕೆ ಸೂರ್ಯ ಮತ್ತು ಬುಧ ಮೇ 15ರ ನಂತರ ವೃಷಭ ರಾಶಿಗೆ ಬರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ಅವರ ಬುದ್ಧಿಶಕ್ತಿ ತುಂಬಾ ಶಾರ್ಪ್ ಆಗುತ್ತೆ. ಹಾಗೆ ಹೊಸ ಹೊಸ ಸಬ್ಜೆಕ್ಟು ಕಲಿಯೋಕ್ಕೆ ತುಂಬಾ ಉತ್ಸಾಹದಿಂದ ಇರ್ತಾರೆ. ಅದರಿಂದಾಗಿ ಮತ್ತು ಶನಿಯು ಬಂದು 3ನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ದೃಷ್ಟಿ ಹಾಕ್ತಾನೆ 5ನೇ ಮನೆಗೆ. 5ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳ ಏಕಾಗ್ರತೆಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರು ಸ್ವಲ್ಪ ಗಮನ ಹರಿಸ್ಬೇಕು ಓದೋದು ಇದರಲ್ಲಿ. ಮೇ 15ರ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಕೊಡೋಂಗಿದ್ರೆ ಇಲ್ಲ ಹೈಯರ್ ಎಜುಕೇಷನ್ಗೆಲ್ಲ ತುಂಬ ಅನುಕೂಲ ಆಗೋ ಥರ ಇದೆ ಇಲ್ಲಿ. ಮತ್ತು ನಿಮ್ಮ ಮಕ್ಕಳಿಂದ ಸಂತೋಷದ ವಾರ್ತೆಗಳು ಕೇಳಬಹುದು. ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದರು ಅಂತ ನಿಮಗೆ ಫುಲ್ಲು ಖುಷಿ ಆಗ್ಬೋದು. ಇವಾಗ ಆ ಥರ ಚೆನ್ನಾಗಿದೆ ನಿಮಗೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಸೂರ್ಯನ ಪ್ರಭಾವದಿಂದ
ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ಅವರು ತುಂಬ ಜ್ಞಾನ ಚೆನ್ನಾಗಿದೆ, ಈ ಸಮಯ ಅಂತೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಲಿತಾರೆ. ಸ್ವಲ್ಪ ಏಕಾಗ್ರತೆ ಅಗತ್ಯ ಅಷ್ಟೆ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಆಗದೇ ಇರೋರು ಸ್ವಲ್ಪ ನಿಮ್ಮನ್ನು ಕುಗ್ಸೋ ಪ್ರಯತ್ನ ಮಾಡ್ತಾರೆ. ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ನಿಮ್ಮ ತಾಳ್ಮೆ ಸಹನೆಯಿಂದ ಅವ್ರನ್ನೆಲ್ಲ ನೀವು ಬುದ್ಧಿ ಕಲಿಸ್ತೀರ. ಹಾಗೆಯೇ ಕೋರ್ಟ್ ಕೇಸ್ ವಿಚಾರದಲ್ಲಿ ಜಯ ಸಿಗುತ್ತೆ. ಅಂದರೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇಲ್ಲಿ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಜೂನ್ 2ರವರೆಗೂ ಗುರು ಬಂದು ಷಷ್ಠಮದಲ್ಲೇ ಇರ್ತಾರೆ. ಅದರಿಂದಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ನರ ಸಂಬಂಧಿತ ತೊಂದರೆಗಳು ಇಲ್ಲಿ ಕಾಡ್ಬೋದು ನಿಮಗೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಗುರುವಿನ ಜೊತೆಗೆ ಶುಕ್ರ ಇರೋದ್ರಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ಬೋದು. ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ವಹಿಸಿ, ಜಾಸ್ತಿ ಖರ್ಚೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಗುರು ಶುಕ್ರರಿಂದ ಸ್ವಲ್ಪ ಸಾಲನೂ ನೀವು ಮಾಡೋ ಪರಿಸ್ಥಿತಿ ಬರ್ಬೋದು. ಅದರಿಂದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಳ್ಳಿ. ಮತ್ತು ವಾಹನ ಓಡಿಸುವಾಗಲೂ ಸ್ವಲ್ಪ ಜಾಗ್ರತೆಯಾಗಿ ಓಡಿಸಿ. ಪರಿಹಾರ ಏನಪ್ಪ ಅಂದರೆ ಪ್ರತಿದಿನ ಗಣಪತಿಯ ಆರಾಧನೆ ಮಾಡಿ, ಹಾಗೆ ಮಹಾಮೃತ್ಯುಂಜಯ ಮಂತ್ರನ ಹೇಳ್ಕೊಳ್ಳಿ. ಹಾಗೆ ಬಡವರಿಗೆ ಏನಾದರೂ ದಾನ ಮಾಡಿ, ನಿಮ್ಗೆ ಕೈಲಾದಷ್ಟು ಏನೋ ಒಂದು ಸಹಾಯ ಮಾಡಿ. ಅದರಿಂದ ಎಲ್ಲ ಪರಿಹಾರ ಆಗುತ್ತೆ ನಿಮಗೆ.